ಹ್ಮ್. ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಶಾಲೆಗೆ. ಇವತ್ತು ನಾವು ನೋಡೋಣ 1ನೇ ತರಗತಿಯಲ್ಲಿ ಬರುವ ಗಣಿತ ವಿಷಯದಲ್ಲಿ ಬರುವ ಕನ್ನಡ ಮೀಡಿಯಂನಲ್ಲಿ ಪಾಠ 19 ವಿನ್ಯಾಸಗಳು. ವಿನ್ಯಾಸಗಳು ಎಂದರೆ ಏನಂತ ಮುಂದೆ ನೋಡೋಣ. ಈ ಪಾಠವನ್ನು ಕಲಿತ ನಂತರ ಒಂದು ಮಗು ಸುತ್ತಮುತ್ತಲು ಕಂಡುಬಂದ ಕ್ರಮವಾದ ಸರಳ ವಿನ್ಯಾಸಗಳಲ್ಲಿರುವ ಆಕಾರಗಳು, ಉದಾಹರಣೆಯಾಗಿ ಬೆರಳುಗಳು, ಹೆಬ್ಬೆರಳುಗಳು ಮತ್ತು ಬಳಕೆಯಲ್ಲಿರುವ ವಸ್ತುಗಳು ಮುಂತಾದವುಗಳ ಅಚ್ಚನ್ನು ಮುದ್ರಿಸುವ ಚಟುವಟಿಕೆಯಿಂದ ಪರಿಚಯಗೊಳ್ಳುತ್ತದೆ. ಸುತ್ತಮುತ್ತಲಿನ ಸರಳ ವಿನ್ಯಾಸಗಳಲ್ಲಿ ಕಂಡುಬರುವ ಆಕಾರಗಳನ್ನು ಕೊಟ್ಟಿರುವ ಕ್ರಮದಂತೆ ಪೂರ್ಣಗೊಳಿಸುತ್ತದೆ. ಇಲ್ಲಿ ನೋಡೋಣ ಏನಂತ. ತರಕಾರಿಗಳ ಕತ್ತರಿಸುವ ಹೂಳುಗಳಿಂದ ಆಗುವ ವಿನ್ಯಾಸಗಳನ್ನು ನೋಡು. ತರಕಾರಿಯನ್ನು ನಾವು ಕಟ್ ಮಾಡ್ತೀವಲ್ಲ, ವೇಪರ್ ಹತ್ರ, ಅಲ್ಲಿ ಮೂಡುವ ಚಿತ್ರಗಳು ಯಾವುವು? ಇದು ಒಂದು, ಇದು 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 ಈ ಥರ ಚಿತ್ರಗಳು ಮೂಡುತ್ತವೆ. ಕತ್ತರಿಸಿದ ತರಕಾರಿ ಹೂಳುಗಳನ್ನು ಅಥವಾ ಬಿಲ್ಲೆಗಳನ್ನು ಬಳಸಿ ವಿನ್ಯಾಸಗಳನ್ನು ಮಾಡು. ಅಂದರೆ ನೀವು ಮನೆಯಲ್ಲಿ ಕಟ್ ಮಾಡ್ತೀರಲ್ಲ, ಅದರಿಂದನೂ ವಿನ್ಯಾಸಗಳನ್ನು ಮಾಡಿ. ಅಥವಾ ಟೊಮ್ಯಾಟೊ ಹೂಳಾಗಲಿ ಅಥವಾ ಪೊಟ್ಯಾಟೊ ಆಗಿರಲಿ ಅಥವಾ ಸೌತೆಕಾಯಿ, ಗಜ್ಜರಿ ಹಣ್ಣು, ಈ ಥರ ಒಂದು ಇಲ್ಲಿ ವಿನ್ಯಾಸ ಮಾಡಿ. ಅಂದರೆ ಅವುಗಳನ್ನು ಇಲ್ಲಿ ಇಟ್ಟು ಅದರ ವಿನ್ಯಾಸವನ್ನು ತಯಾರಿಸಿ. ಇಲ್ಲಿ ನೋಡಿ, ಎಲೆಗಳಲ್ಲಿ ಕಂಡುಬರುವ ವಿನ್ಯಾಸಗಳು. ಎಲೆಗಳನ್ನು ಹೀಗೆ ಇಟ್ಟರೆ ಏನಾಗುತ್ತೆ? ಅದರ ವಿನ್ಯಾಸವಾಗುತ್ತೆ. ಅದೇ ಥರ ವಿನ್ಯಾಸವನ್ನು ಮಾಡಿ. ನೋಡಿ, ಬೇರೆ ಬೇರೆ ಎಲೆಗಳದ್ದು ಬೇರೆ ಬೇರೆ ವಿನ್ಯಾಸಗಳಾಗುತ್ತವೆ. ಇಲ್ಲಿ ನೋಡಿ, ಬೇರೆ ಬೇರೆ ಆಕಾರಗಳುಳ್ಳ ಎಲೆಗಳನ್ನು ಬಳಸಿ ಸ್ವತಃವಾಗಿ ವಿನ್ಯಾಸಗಳನ್ನು ಮಾಡಿ. ವಿನ್ಯಾಸ ಹೆಂಗೆ ಮಾಡ್ತಾರೆ ಅಂದರೆ, ಮೊದಲು ಎಲೆ ಇಡಿ, ಈ ಥರ ಒಂದು ಎಲೆ ಇಡಿ, ಇದರ ಮೇಲೆ ಒಂದು ಪೇಪರ್ ಇಟ್ಟು, ಎಲೆ ಕೆಳಗಿರಬೇಕು, ಪೇಪರ್ ಮೇಲೆ ಇರಬೇಕು. ಇದರ ಮೇಲೆ ಈ ಥರ ಪೆನ್ಸಿಲ್ನಿಂದ ರಬ್ ಮಾಡಿ ಅಥವಾ ಭಾರ ಹಾಕಿ ಗೆರೆ ಎಳೆಯಿರಿ. ಈ ಥರ ಅದು ವಿನ್ಯಾಸವು ಮೂಡುತ್ತದೆ. ಓಕೆ. ಹೆಬ್ಬೆರಳುಗಳು ಒತ್ತಿ ಮಾಡಿರೋ ವಿನ್ಯಾಸಗಳು. ಹೆಬ್ಬೆರಳಿಗೆ ನೀವು ನಿಮ್ಮ ಮಸಿ ಹಚ್ಚಿಕೊಂಡು ಅಥವಾ ಇಂಕ್ ಹಚ್ಚಿಕೊಂಡು ಈ ಥರ ಹೆಬ್ಬೆಟ್ಟನ್ನು ಒತ್ತಿ ಈ ಥರ ವಿನ್ಯಾಸವು ನೀವು ಮಾಡಬಹುದು. ಈ ಥರ ಇಲ್ಲಿ ನೋಡಿ, ಈ ಥರ ವಿನ್ಯಾಸವು ಮಾಡಬಹುದು. ಇಲ್ಲಿ ನೋಡಿ, ಕೈ ಬೆರಳುಗಳು ಅಥವಾ ಕೈಯನ್ನು ಬಳಸಿದಾಗ ಮಾಡುವ ವಿನ್ಯಾಸಗಳು. ನೋಡಿ, ಕೈಗೆ ಇಂಕ್ ಅಥವಾ ಶಾಯಿಯನ್ನು ಹಚ್ಚಿಕೊಂಡಾಗ ಈ ಥರ ವಿನ್ಯಾಸವು ಮಾಡಬಹುದು ನೀವು. ಹೆಬ್ಬೆರಳು ಮತ್ತು ಕೈ ಬೆರಳುಗಳಿಂದ ವಿನ್ಯಾಸವು ಮಾಡಿ. ನೋಡಿ, ಹೆಬ್ಬೆರಳು ಮತ್ತು ಕೈ ಬೆರಳುಗಳನ್ನು ಸೇರಿಸಿ ವಿನ್ಯಾಸವನ್ನು ಮಾಡಿ. ಯಾವ ಥರ ವಿನ್ಯಾಸ ಮಾಡ್ತೀರ ಮಾಡಿ. ಹೆಬ್ಬೆರಳಿಂದ ಮಾಡಿ. ಈ ಥರ ಹೆಬ್ಬೆರಳಿಂದನೂ ಮಾಡಬಹುದು ನೀವು. ಆಮೇಲೆ ಈ ಬೆರಳುಗಳನ್ನು ಸೇರಿಸಿ ಕೂಡ ವಿನ್ಯಾಸಗಳನ್ನು ಮಾಡಿ. ಇಲ್ಲಿ ನೋಡಿ, ಕೆಳಗಿರೋ ವಿನ್ಯಾಸಗಳನ್ನು ನೋಡು, ಸೂಚನೆಯಂತೆ ಬಣ್ಣ ತುಂಬು. ಈ ಥರ ಅಂದರೆ ಚೌಕಕ್ಕೆ ಕೆಂಪು ಬಣ್ಣವನ್ನು ತುಂಬು. ನೋಡಿ, ಕೆಂಪು ಬಣ್ಣವನ್ನು ತುಂಬಿ ಈ ಥರ ಚೌಕಕ್ಕೆ ಇದು ಕೆಂಪು ಬಣ್ಣ ತುಂಬಿ, ಇಲ್ಲಿ ಕೆಂಪು ಬಣ್ಣ, ಮತ್ತು ಇದು ಚೌಕವಿದೆ, ಇದು ಕೆಂಪು ಬಣ್ಣ, ಇಲ್ಲೂ ಕೆಂಪು ಬಣ್ಣ. ಇಲ್ಲಿ ನೋಡಿ, ನೀವು ಸರಿಯಾಗಿ ತುಂಬಿ. ನಮಗೆ ಅಷ್ಟು ಸಮಯ ಇರುವುದಿಲ್ಲ, ವಿಡಿಯೋ ತುಂಬ ದೊಡ್ಡದಾಗುತ್ತದೆ. ನೋಡಿ, ಆಯತಾಕಾರಕ್ಕೆ ಹಸಿರು ಬಣ್ಣವನ್ನು ತುಂಬು. ಆಯತಾಕಾರ ಇಲ್ಲಿ ನೋಡಿ, ಇಲ್ಲಿ ಹಸಿರು ಬಣ್ಣವನ್ನು ತುಂಬಿ. ಆಯ್ತಾ? ಅದಾದ್ಮೇಲೆ ವೃತ್ತಕ್ಕೆ ನೀಲಿ ಬಣ್ಣವನ್ನು ತುಂಬು. ಇಲ್ಲಿ ವೃತ್ತ ಇದೆಯಲ್ಲ, ಇದಕ್ಕೇನು ಮಾಡಿ, ನೀಲಿ ಬಣ್ಣವನ್ನು ತುಂಬಿ. ಇಲ್ಲಿ ನೋಡಿ, ಇಲ್ಲಿ ವೃತ್ತ ಇದೆ, ಇದಕ್ಕೆ ನೀಲಿ ಬಣ್ಣವನ್ನು ತುಂಬಿ. ಆಯ್ತಾ? ಇಲ್ಲಿ ನೋಡಿ, ವಿನ್ಯಾಸದಲ್ಲಿ ಹಿಡಿದುಕೊಂಡು ಮುಂದೆ ಎರಡನ್ನು ಬರೆಯಿರಿ. ಇಲ್ಲಿ ನೋಡಿ, ಏನು ಮಾಡಿದ್ದಾರೆ ಅಂದರೆ, ಇಲ್ಲೇನು ಬರೆದಿದ್ದಾರಲ್ಲ ಅದೇ ಥರ ಮುಂದೆ ಬರೀ. ಇಲ್ಲಿ ನೋಡಿ, ಮೊದಲೇ ಚೌಕ ಬರೆದಿದ್ದಾರೆ, ಇಲ್ಲೂ ಚೌಕವಿದೆ, ಅಂದರೆ ಮುಂದಿನದು ಚೌಕ ಬರುತ್ತದೆ, ಇಲ್ಲೂ ಚೌಕ ಬರುತ್ತದೆ. ಆದಮೇಲೆ ಎರಡು ವೃತ್ತ, ಇಲ್ಲಿ 2 ವೃತ್ತ, ಇಲ್ಲೂ 2 ವೃತ್ತ. ಅಂದರೆ ಇಲ್ಲೇನಿದೆಯಲ್ಲ ಅದನ್ನೇ ಕಂಟಿನ್ಯೂ ಅಥವಾ ಮುಂದೆ ಅದನ್ನು ಬರಿಬೇಕು. ಇಲ್ಲಿ ನೋಡಿ, ಒಂದು ದೊಡ್ಡ ವೃತ್ತ ಇದೆ, ಒಂದು ದೊಡ್ಡ ವೃತ್ತ ಇದೆ, ಇಲ್ಲೊಂದು ದೊಡ್ಡ ವೃತ್ತ ತೆಗೀರಿ, ಇಲ್ಲೊಂದು ದೊಡ್ಡ ವೃತ್ತ. ಅದಾದ್ಮೇಲೆ 2 ಸಣ್ಣ ವೃತ್ತ ಇವೆ, ಇಲ್ಲಿ 2 ಸಣ್ಣ ವೃತ್ತಗಳನ್ನು ಬರೆಯಿರಿ. ಇಲ್ಲಿ ನೋಡಿ, ಆದಮೇಲೆ 1 2 3 1 2 3 3 ತ್ರಿಭುಜಗಳಿವೆ. 1 2 3 1 2 3. ಅದಾದ್ಮೇಲೆ ಒಂದು ವೃತ್ತವಿದೆ ಸಣ್ಣದು, ಇದೊಂದು ವೃತ್ತ. ಇಲ್ಲಿ ನೋಡಿ, ಬಿಟ್ಟು ಹೋಗಿರುವ ವಿನ್ಯಾಸಗಳನ್ನು ತುಂಬಿಸು. ಇಲ್ಲಿ ನೋಡಿ,
1 2 3 4 ಇವು ಸೀದಾ ಇದೆ, ಇದೊಂದು ಉಲ್ಟಾ ಇದೆ. 1 2 3 4 ಇದೊಂದು ಸೀದಾ ಇದೆ, ಉಲ್ಟಾ ಇದೆ. ಇಲ್ಲಿ ನೋಡಿ 1 2 3 4 ಸೀದಾ ಇದೆ, ಇದೊಂದು ಉಲ್ಟಾ ಬರೆಯಿರಿ. ಇಲ್ಲಿ ನೋಡಿ 1 2 3 4 5 6 7 ಇದೆ. 1 2 3 4 5 ಇದರಲ್ಲಿ 2 ಕಮ್ಮಿ ಆಗಿದೆ, 2 ಮೈನಸ್ 2 ಕಮ್ಮಿ ಆಗಿದೆ. ಇಲ್ಲೂ 2 ಕಮ್ಮಿ ಮಾಡಿ ಏನು ಬೀಳ್ತೀರಾ 1 ಇಲ್ಲಿ 3 ಆಗುತ್ತೆ. 7ರಲ್ಲಿ 2 ಹೋದಾಗ 5 ಬಂತು, 5ರಲ್ಲಿ 2 ಹೋದಾಗ 3 ಬಂತು. ಇಲ್ಲಿ ನೋಡಿ ಇಲ್ಲಿ 1 ಇದೆ. ಆಮೇಲೆ ಏನಾಗುತ್ತೆ 3 ಕಡಿ ಇವೆ, 1 2 3 4 ನೋಡಿ 1 ಇದೆ. ಇದರಲ್ಲಿ ಏನು ಮಾಡಿ ಇನ್ನೊಂದು ಕಡ್ಡಿಯನ್ನು ಹಾಕಿ, ಆಯ್ತಾ. ಈಗ 2 ಆಯಿತು. ಇಲ್ಲಿ ನೋಡಿ 1 2 3 1 2 3 4 ಇದರಲ್ಲಿ ಒಂದೇ ಕಡ್ಡಿ ಇದೆ, ಇದರಲ್ಲಿ 2 ಕಡ್ಡಿ ಹಾಕಿದ್ದೀವಿ ನಾವು. 2 ಕಡ್ಡಿ ಇದೆ, ಇದರಲ್ಲಿ 3 ಕಡ್ಡಿ ಇದೆ ನೋಡಿ. 1 2 3 ಇದರಲ್ಲಿ 4 ಕಡ್ಡಿ ಇದೆ. 1 2 3 4 ಇಲ್ಲೇನು ಮಾಡಿ ಇದನ್ನು ಈ ಥರ ಬೇಡ, ಇದನ್ನು ಮಾಡಿ ಈ ಥರ ಹೇಳಿರಿ, ಆಯಿತಾ. ಇಲ್ಲಿಗೆ ನಿಮ್ಮ 1ನೇ ತರಗತಿಯ ಗಣಿತದ ಎಲ್ಲ ಪಾಠಗಳ ಮೇಲೆ ನಾವು ವಿಡಿಯೋವನ್ನು ಮಾಡಿದ್ದೀವಿ. ಬೇರೆ ಪಾಠ ಬೇಕಾದರೆ ಇದೇ ಪ್ಲೇಲಿಸ್ಟ್ನಲ್ಲಿ ಹೋಗಿ ಹುಡುಕಿ 1ರಿಂದ ಎಷ್ಟು 18ನೇ 1ರಿಂದ 19ನೇ ಪಾಠದವರೆಗೆ ಎಲ್ಲದರ ಮೇಲೆ ಸ್ಪೆಷಲಾಗಿ ಒಂದೊಂದರ ಮೇಲೆ ಒಂದೊಂದು ವಿಡಿಯೋ ಮಾಡಿದ್ದೀವಿ. ಪ್ಲೀಸ್ ಎಲ್ಲ ವಿಡಿಯೋ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೆ ತಿಳಿಯದಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ನಾವು ಬೇರೆ ವಿಡಿಯೋ ಮಾಡೋಣ. ಇದೇ ಥರ 1ನೇ ತರಗತಿಯಿಂದ 9ನೇ ತರಗತಿಯವರೆಗೆ ಎಲ್ಲ ವಿಷಯಗಳ ಮೇಲೆ ಎಲ್ಲ ವಿಡಿಯೋಗಳನ್ನು ಮಾಡುತ್ತೇವೆ ಇನ್ನು ಮುಂದೆ. ಈಗ ಒಂದು ಗಣಿತ ಆಯ್ತಲ್ಲ, ಇನ್ನು ಬೇರೆ ವಿಷಯ ಮೇಲೆ ಉನ್ನತಿ ಬರುವ EVS ಮೇಲೂ ನಾವು ವಿಡಿಯೋನ ಮಾಡುತ್ತೇವೆ. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.